ನಯನ ಹೋಮಿಗೆ ವೆಲ್ಕಮ್. ನೀವು ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈಗ ನಾವು ಗೋಬಿ ಮೆಂತ್ಯ ಬಿರಿಯಾನಿ ಮಾಡ್ಕೊಳ್ಳೋದನ್ನು ನೋಡಿಕೊಳ್ಳುವ. ಒಂದು ಕಟ್ಟಿನಷ್ಟು ಮೆಂತ್ಯ ಸೊಪ್ಪು ತೊಳೆದು ಅದನ್ನು ದೊಡ್ಡ ಕಟ್ ಮಾಡಿ ಹಿಡ್ಕೊಂಡಿದ್ದೇನೆ. 3 ಟೊಮೊಟೊ, 2 ಚಮಚ ಕೊತ್ತಂಬರಿ ಬೀಜ, 1 ಚಮಚ ಜೀರಿಗೆ, ಸ್ವಲ್ಪ ಶುಂಠಿ ಜಜ್ಜಿ ಹಿಡ್ಕೊಂಡಿದ್ದೇನೆ. ಒಂದು 7ರಷ್ಟು ಬೆಳ್ಳುಳ್ಳಿ ಹೆಸರು ತಗೊಂಡಿದ್ದೇನೆ. 3 ಹಸಿಮೆಣಸು ತಗೊಂಡಿದ್ದೇನೆ. ಇದನ್ನೆಲ್ಲ ಈಗ ರುಬ್ಕೊಳ್ಬೇಕು. ಇದು ಈಗ ರುಬ್ಬಿಯಾಗಿದೆ. ನೀರು ಹಾಕದೆ ರುಬ್ಬಬೇಕು. 6 ಲವಂಗ, 1 ದಾಲ್ಚಿನ್ನಿ, 2 ತುಂಡು ಚಕ್ಕೆ, 1 ಚಮಚದಷ್ಟು ಸೋಂಪು, 1 ಚಮಚದಷ್ಟು ಜೀರಿಗೆ, ಸ್ವಲ್ಪ ಗೇರು ಬೀಜ, ಒಂದು 3 ನೀರುಳ್ಳಿಯನ್ನು ದೊಡ್ಡ ಹೆಚ್ಚಿಟ್ಕೊಂಡಿದ್ದೇನೆ. ಸ್ವಲ್ಪ ದ್ರಾಕ್ಷಿ. ಬಟಾಣಿಯನ್ನು 4ರಿಂದ 5 ಗಂಟೆಯಷ್ಟು ನೆನೆಸಿಟ್ಟು ತೆಗೆದಿಟ್ಕೊಂಡಿದ್ದೇನೆ. ಮತ್ತು ಗೋಬಿಯನ್ನು ದೊಡ್ಡ ತುಂಡು ಮಾಡಬೇಕು, ಇಲ್ಲದ್ರೆ ಅದು ಬೆಂದು ಹೋಗ್ತದೆ ಬೇಗ. ಅದನ್ನು ಕಟ್ ಮಾಡಿ ಬಿಸಿ ನೀರಿನೆಲ್ಲ ಹಾಕಿ ಮತ್ತು ತೆಗೆದಿಟ್ಕೊಂಡಿದ್ದೇನೆ. 1 ಲೋಟದಷ್ಟು ಅಕ್ಕಿ. ಯಾವ ಲೋಟದಲ್ಲಿ ಅಕ್ಕಿ ತಗೊಳ್ತೇವೆ ಅಷ್ಟೇ ಡಬ್ಬಲ್ ನೀರು ತಗೊಳ್ಬೇಕು. ಸ್ವಲ್ಪ ಎಣ್ಣೆ ಮತ್ತು ತುಪ್ಪ ತಗೊಂಡಿದ್ದೇನೆ. ಎಣ್ಣೆ ಕಾದಿದೆ. ಇದನ್ನೆಲ್ಲ ಹಾಕೊಳ್ಳುವ ಈಗ. ಮತ್ತು ಫ್ರೈ ಮಾಡಿಕೊಳ್ಳುವ. ಗೇರು ಬೀಜ ರೋಸ್ಟ್ ಕಲರ್ ಬಂದಿದೆ. ಈಗ ನೀರುಳ್ಳಿ ಹಾಕೊಳ್ಳುವ. ಇದನ್ನು ಒಳ್ಳೆ ಫ್ರೈ ಮಾಡಿಕೊಳ್ಬೇಕು. ಈಗ ಇದಕ್ಕೆ ರುಬ್ಬಿದ ಮಸಾಲೆ ಹಾಕ್ಕೊಳ್ಳುವ. ಇದು ಮಾತ್ರ ಹಸಿ ವಾಸನೆ ಹೋಗುವವರೆಗೆ ಫ್ರೈ ಮಾಡಿಕೊಳ್ಬೇಕು. ಹಸಿ ವಾಸನೆ ಹೋಗಿದೆ. ಈಗ ಇದಕ್ಕೆ ಸ್ವಲ್ಪ ಅರಸಿನ, ಸ್ವಲ್ಪ ಗರಂ ಮಸಾಲೆ ಸಾಕು, ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು, ಎರಡು ಸೌಂಟಿನಷ್ಟು ಮೊಸರು ಹಾಕಬೇಕು, ಸ್ವಲ್ಪ ಗಟ್ಟಿ ಮೊಸರು, 1 ಚಮಚದಷ್ಟು ಸಕ್ಕರೆ ಮತ್ತು ದ್ರಾಕ್ಷಿ. ಬಟಾಣಿ ಹಾಕೊಳ್ಳುವ. ಮತ್ತು ಗೋಬಿ, ಅಕ್ಕಿ ಹಾಕೊಳ್ಳುವ. ಎಲ್ಲ ಮಿಕ್ಸ್ ಮಾಡಿಕೊಳ್ಳುವ. ಡಬ್ಬಲ್ ನೀರನ್ನು ಸ್ವಲ್ಪ ಬಿಸಿ ಮಾಡಿ ಹಾಕ್ತಾ ಇದ್ದೇನೆ, ಬೇಗ ಆಗ್ತದೆ ಆಗ. ಈಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳುವ. ಮತ್ತು ಸ್ವಲ್ಪ ಬೆಣ್ಣೆ ಹಾಕ್ಕೊಳ್ಳುವ. ಎಲ್ಲ ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಳ ಕ್ಲೋಸ್ ಮಾಡಿ ಇದೀಗ 2 ವಿಸಿಲ್ ಬಂದರೆ ಸಾಕು. ಆಗಿದೆ. ಇದನ್ನೆಲ್ಲ ಈಗ ಮಿಕ್ಸ್ ಮಾಡಿಕೊಳ್ಳುವ. ಈ ಗೋಬಿ ರೆಡಿಯಾಗಿದೆ. ಇನ್ನೊಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೇನೆ.
ಈಗ ಗೋಬಿ ಮೆಂತೆ ಬಿರಿಯಾನಿ ರೆಡಿಯಾಗಿದೆ.